ಆಧುನಿಕ ಉದ್ಯಮ ವಿಧಾನಗಳನ್ನ ಕೂಡ ಕಾಲಕ್ಕೆ ತ್ವರಿತವಾಗಿ ಅಳವಡಿಸಿಕೊಳ್ಳುತ್ತಿದ್ದು ಇತ್ತೀಚೆಗೆ ಆಧುನಿಕ ವ್ಯಾಪಾರ ವಹಿವಾಟು ಮತ್ತು ಇ ಕಾಮರ್ಸ್ ಪದ್ಧತಿಯನ್ನು ತನ್ನದಾಗಿಸಿಕೊಂಡಿದೆ. ಇದರ ವಿವರ ಇವತ್ತು ಆಧುನಿಕ ವ್ಯಾಪಾರದ ವಹಿವಾಟು ವಿಶೇಷವಾಗಿ ಮಾಧ್ಯಮದವರಿಗೆ 2022-23ರಲ್ಲಿ ನಾವು ಆಧುನಿಕ ವ್ಯಾಪಾರ ವಹಿವಾಟು ಅಥವಾ ಇ ಕಾಮರ್ಸ್ ನಲ್ಲಿ ನಾವು ಏನನ್ನು ಕೂಡ ಮಾಡಿರಲಿಲ್ಲ, ಶೂನ್ಯ ಆಗಿತ್ತು. 2023-24ರಲ್ಲಿ ನಾವು 182 ಕೋಟಿ ರೂಪಾಯಿ ಇವತ್ತು ಆಧುನಿಕ ವ್ಯಾಪಾರ ಮಾರುಕಟ್ಟೆ ಮಾಡೋದಕ್ಕೆ ಇವತ್ತು ಇ ಕಾಮರ್ಸ್ ನಲ್ಲಿ ಸುಮಾರು 28 ಕೋಟಿ ರೂಪಾಯಿ ಮಾಡಿದ್ದೀವಿ. 2024-25 326 ಕೋಟಿ ಆಧುನಿಕ ವ್ಯಾಪಾರ ವಹಿವಾಟು ಆದ್ರೆ ಇವತ್ತು ಇ ಕಾಮರ್ಸ್ ನಲ್ಲಿ ಸುಮಾರು 56 ಕೋಟಿ ರೂಪಾಯಿಯನ್ನ ಮಾಡಿದ್ವಿ. 24-25-26ರಲ್ಲಿ 420 ಕೋಟಿ ಆಧುನಿಕ ವ್ಯಾಪಾರ ವಹಿವಾಟು ಮಾಡಿದ್ರೆ ಇವತ್ತು ಇ ಕಾಮರ್ಸ್ ನಲ್ಲಿ ಸುಮಾರು 120 ಕೋಟಿ ಇ ಕಾಮರ್ಸ್ ನಲ್ಲಿ ನಾವು ತಲುಪಿದ್ದೀವಿ. ಕೆಎಸ್ಟಿಎಲ್ ಸಂಸ್ಥೆ ಯುವಜನರಿಗೆ ತನ್ನ ಉತ್ಪಾದಕರನ್ನ ತಲುಪಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದು, ಇದಕ್ಕಾಗಿ ಜನಪ್ರಿಯ ಜನಂತಾರೆ ನಟಿ ತಮ್ಮಣ್ಣ ಬಾಟಿ ಅವರು 2 ವರ್ಷಗಳ ಕಾಲ ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡರು. ಹೀಗೆ ದಾಪ್ ಹರಡುತ್ತಿರುವಂತಹ ಸಂಸ್ಥೆಯು ರಫ್ತು ಚಟುವಟಿಕೆ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಮಾರುಕಟ್ಟೆ ವಿಸ್ತರಣೆ ಹಲವು ನೂತನ ಕ್ರಮಗಳನ್ನು ಕೈಗೊಂಡಿದೆ. ಅದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ವಿಜಯಪುರದಲ್ಲಿ 50 ಎಕರೆ ವಿಸ್ತೃತದಲ್ಲಿ ಕೆಎಸ್ಟಿಎಲ್ ಸಂಸ್ಥೆಯು ನೂತನ ಉತ್ಪಾದಕ ಘಟಕವನ್ನು ಸದ್ಯದಲ್ಲೇ ಪ್ರಾರಂಭಿಸಲಾಗಿದೆ. ಇದಕ್ಕಾಗಿ ಸುಮಾರು ಈಗಾಗಲೇ 229 ಕೋಟಿ ರೂಪಾಯಿ ಮಂಜೂರಾಗಿದೆ. ಇಷ್ಟೇ ಅಲ್ಲದೆ ಶಿವಮೊಗ್ಗ, ಮೈಸೂರು, ದಾಬಾಸ್ಪೇಟ್ ಹಾಗೂ ಬೆಂಗಳೂರಿನಲ್ಲಿ ಇರುವ ಸಂಸ್ಥೆಯ ಜಾಗವನ್ನ ಸದ್ಬಳಕೆ ಮಾಡಿಕೊಂಡು ನೀಲನಕ್ಷೆಯನ್ನು ಸಿದ್ಧಪಡಿಸಲಾಗಿದೆ. ಸಂಸ್ಥೆಯ ವಾರ್ಷಿಕ ಉತ್ಪಾದನಾ ಸಾಮರ್ಥ್ಯವು ಈಗ 26,000 ಮೆಟ್ರಿಕ್ ಟನ್ ಇದೆ. ನಾವು ಕಳೆದ 3 ವರ್ಷಗಳಲ್ಲಿ ಹೊಸ ಯಂತ್ರೋಪಕರಣ ಖರೀದಿಸದೆ, ಇದು ಬಹಳ ಮಹತ್ವದಾಗಿದೆ. ನಾವು ಹೊಸ ಯಂತ್ರೋಪಕರಣ ಖರೀದಿಸಿ ಇದ್ದಂತ ಯಂತ್ರೋಪಕರಣದಲ್ಲಿ ಇದನ್ನ 47,000 ಟನ್ ಮಟ್ಟಕ್ಕೆ ಕೊಂಡೊಯ್ದಿದ್ವಿ. ಈಗ ಹೊಸ ಯಂತ್ರೋಪಕರಣ ಖರೀದಿಸಲು ಸುಮಾರು 15 ಕೋಟಿ ಮೊತ್ತದ ಒಂದು ಟೆಂಡರ್ ಕಾಮಗಾರಿ ಕರೆಯಲಾಗಿದೆ. ನಮಗೆ ಸಂಸ್ಥೆಯ ಬೇಕಾದಂತ ಕಚ್ಚಾ ವಸ್ತು ಅಂದ್ರೆ ಶ್ರೀಗಂಧದ ಎಣ್ಣೆ. ಇದಕ್ಕಾಗಿ ಸಂಸ್ಥೆಯ ರೈತರ ಜೊತೆ ಸೇರಿ ಗ್ರೂಮರ್ ಸ್ಯಾಂಡಲ್ ಕಾರ್ಯಕ್ರಮ ರೂಪಿಸಿದ್ದು ಪ್ರೋತ್ಸಾಹವನ್ನ ನೀಡುತ್ತಿದೆ. ಅಡಿಯಲ್ಲಿ 10 ವರ್ಷಗಳಲ್ಲಿ 10,000 ಎಕರೆ ಶ್ರೀಗಂಧದ ನಡತೋಪುಗಳನ್ನು ನಡೆಸಲಾಗುವುದು. ಅಂತಿಮವಾಗಿ ಸಂಸ್ಥೆಯ ವಹಿವಾಟನ್ನು 2028ರಿಗೆ ಈಗಿರುವಂತಹ 2,000ರಿಂದ 3,000 ಕೋಟಿ ರೂಪಾಯಿಗೆ ಒಯ್ಯಬೇಕು ಅನ್ನುವಂತ ಒಂದು ನಮ್ಮ ಗುರಿ ಇದೆ. ಜೊತೆಗೆ 2030ರವರೆಗೆ 5,000 ಕೋಟಿ ರೂಪಾಯಿ ವಹಿವಾಟನ್ನ ನಾವು ಗುರಿಯಾಗಿಕೊಂಡು ಅದನ್ನ ಸಾಧನೆ ಮಾಡಿಸುವಂತದ್ದು ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನಾಡಿ ಸಂದರ್ಭದಲ್ಲಿ ಇವತ್ತು ಸಂಸ್ಥೆಯ ಚೇರ್ಮನ್ ಅವರಂತ ಇವತ್ತು ಅಧ್ಯಕ್ಷರಾದಂತಹ ಶ್ರೀ ಸಿ ಎಸ್ ನಾಡಗೌಡರು ಬಹಳಷ್ಟು ಆಸಕ್ತಿಯನ್ನ ತೆಗೆದುಕೊಂಡು ಅವರು ಅಧ್ಯಕ್ಷರಾದ್ಮೇಲೆ ಇವತ್ತು ಪ್ರತಿ ಹಂತದಲ್ಲಿನೂ ಕೂಡ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು, ಅದನ್ನ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಒಂದು ಸಹ ಎಲ್ಲ ಯಶಸ್ಸಿಗೂ ಕೂಡ ಇವತ್ತು ನನ್ನ ಜೊತೆ ಅವರು ಹೆಗಲಿಗೆ ಕೊಟ್ಟು ಇವತ್ತು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿಯ ಎಲ್ಲಾ ಪದ್ಧತಿಗಳನ್ನ ಮತ್ತು ಹೊಸ ಯಂತ್ರಗಳನ್ನ ಸಹ ಮಾಡುವುದೆಲ್ಲನೂ ಕೂಡ ಆಧುನಿಕ ಸ್ಪರ್ಶೆ ಬೇಕಾಗ ಅದಕ್ಕೆ ಹಗಲೂರು ಅವರು ಕೂಡ ಇವತ್ತು ಸಂಸ್ಥೆಯ ಅಧ್ಯಕ್ಷರು ತಂದು ಸಹ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಸರ್ವಕುಮಾರ್ ಅವರು ನಮಗೆ ಸರಿಯಾಗಿ ಇವತ್ತೊಂದು ಸಹ ಎಂ ಡಿ ಅವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಇವತ್ತು ಈ ಸಂಸ್ಥೆಯಲ್ಲಿ ಶಿಸ್ತು ಬಂದಿದೆ, ಉತ್ಪಾದನಾ ಸಾಮರ್ಥ್ಯ ಇವತ್ತೊಂದು ಸಹ ಬಂದಿದೆ. ನಾನು ಕಡೆದಾಗಿ ವಿನಂತಿಯನ್ನು ಇವತ್ತು ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ, ಅಧ್ಯಕ್ಷರಿಗೂ ಕೂಡ ನಾನು ಹೇಳ್ತೇನೆ. ಇವತ್ತು ಏನು ಇಲ್ಲಿ ಸಂಸ್ಥೆಯಲ್ಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಇವತ್ತು ನಾವು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀವಿ. ಇವತ್ತು ನಾವು ಮಾಧ್ಯಮಿಕ ನಮ್ಮ ಸಾಧನೆಯನ್ನು ತಿಳಿಸಬೇಕಾಗಿತ್ತು. ಇವತ್ತು ಈ ಒಂದು 2,000 ಗುರಿ ಮುಟ್ಟಿದ್ರಿಂದ ಆ ಕಾರ್ಮಿಕರಿಗೆ ಇವತ್ತು ಸಹ ನಾವು ಒಂದು ಔತಣ ಮಾಡಿ ಒಂದು ಒಳ್ಳೆ ಅವರಿಗೆ ಮಾಡಿ ಅವರು ಈ ಸಂಭ್ರಮದಲ್ಲಿ ಸಹ ಅವರ ದುಡಿಮೆಗೂ ಕೂಡ ನಾವು ಮಾಡಬೇಕು. ಮತ್ತು ಚೇರ್ಮನ್ ನೀವು ಕೂಡಿ ಅವ್ರಿಗೆ ಏನಾದರೂ ಕೂಡ ಒಂದು ವಿಶೇಷವಾದಂತಹ ಪ್ರೋತ್ಸಾಹದ ಧನವನ್ನ ಏನಾದರೂ ಕೊಡಲಿಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರುತ್ತಲ್ಲ ಮಾಡಿ ಆ ಕಾರ್ಮಿಕರಿಗೆ, ಯಾಕಂದ್ರೆ ಅವ್ರು ನಮ್ಮ ಶಕ್ತಿ. ಕಾರ್ಮಿಕರು ಏನು ಕೆಲಸ ಮಾಡಿದಾರೆ ಅವ್ರು ನಮ್ಮ ಶಕ್ತಿ. ಅವರಿಗೆ ಇವತ್ತು ಗೌರವಿಸಲು ಕೂಡ ಮಹತ್ವದ ಮಾತನ್ನು ಹೇಳಿ ಇವತ್ತು ಇದೆಲ್ಲವೂ ಕೂಡ ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ಈಗೇನಿದ್ದಂತ ಯಂತ್ರೋಪಕರಣ, ಹಳೆ ಯಂತ್ರೋಪಕರಣ ಅದರಲ್ಲಿನೇ
ಮತ್ತು ಅಷ್ಟೇ ಇವತ್ತು ಸಹ ಕಾರ್ಮಿಕರ ನಾವು ಹೆಚ್ಚಿಗೆ ನೂತನ ಆಟೋಮೇಟೆಡ್ ಯಂತ್ರೋಪಕರಣ ತೆಗೆದುಕೊಂಡಿಲ್ಲ, ಅಥವಾ ನಾವು ನೂತನವಾಗಿ ಅನ್ನೋರು ಕೂಡ ಸಹ ಹೆಚ್ಚಿಗೆ ನಾವು ಕಾರ್ಮಿಕರನ್ನು ನಾವು ತೆಗೆದುಕೊಂಡಿಲ್ಲ. ಇದ್ದಂತ ಯಂತ್ರೋಪಕರಣಗಳಲ್ಲಿ ಇದ್ದಂತ ಕಾರ್ಮಿಕರಲ್ಲಿ ಇವತ್ತಿನ ದಿವಸ ನಾವು ಇಷ್ಟು ಒಂದು ಸಾಧನೆಯನ್ನ ಇದು ಮಾಡಿದ್ದೀವಿ. ಬರುವಂತ ದಿವಸದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮತ್ತು ಇದಕ್ಕೆ ಆಧುನಿಕ ಸ್ಪರ್ಶವನ್ನು ಕೂಡ ಕೊಟ್ಟು ಇವತ್ತು KSTL ಸಂಸ್ಥೆ, ನಾನು ಈಗಾಗಲೇ ಹೇಳಿದ್ದೀನಿ, ನಾವು 2028 ಈ ಸರ್ಕಾರದ ಅವಧಿಯಲ್ಲಿ ನಾವು ಸುಮಾರು 3,000 ಕೋಟಿ ರೂಪಾಯಿನ ರೀಚ್ ಆಗಬೇಕು ಮತ್ತು 30ರಲ್ಲಿ 5,000 ಕೋಟಿ ರೂಪಾಯಿನ ನಾವು ತಲುಪುವ ಮೂಲಕ ನಾರಾವಳಿ ಕೃಷ್ಣರಾಜ ಏನು ಪ್ರಾರಂಭ ಮಾಡಿದ್ರು. ಇವತ್ತು ಅವರು ಮತ್ತು ಸರ್ ಎಂಬಶೇಶ್ವರ ಮತ್ತು ಸೋಸ್ಲೆ ಗರುಪುರಿ ಅವರು, ಅವರಿಗೆ ನಾವು ನಿಜವಾದಂತ ಒಂದು ಅವರಿಗೆ ನಾವು ಒಂದು ಗೌರವನ ಸೂಚಿಸುವಂತದ್ದಾಗಬೇಕು. ಅದ್ರ ಜೊತೆಗೆ ಕಡೆಯದಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಸರ್ಕಾರ, ಅವರು ಮುಖ್ಯಮಂತ್ರಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅವರ ಒಂದು ಮಾರ್ಗದರ್ಶನ ಕೂಡ ನಮಗೆ ಬಹಳ ಮಹತ್ವದ, ಅವರ ಸಹಕಾರ, ಅವರ ಬೆಂಬಲ ಇದರೊಂದಿಗೆ ನಾವು ಇಷ್ಟೆಲ್ಲವನ್ನು ಕೂಡ ಸಾಧನೆ ಮಾಡಿದೀವಿ. ಇನ್ನೂ ಬಹಳಷ್ಟು ದೂರ ಪ್ರಯಾಣವನ್ನು ಮಾಡಬೇಕಾಗಿದೆ. ನಾವು ಬಹಳಷ್ಟು ಅದರ ಮಧ್ಯೆ ಕಷ್ಟಗಳು, ಇನ್ನಿತರ ವಿಚಾರಗಳು, ಈಗ ಆ ಶುಭ ಸಂದರ್ಭದಲ್ಲಿ ಮಾತಾಡಿದ್ರೆ ಯಾವಾಗಾದ್ರೂ ಕೂಡ ಒಂದು ದಿವಸ ನಾವು ಹಂಚ್ಕೋತಿದ್ವಿ, ಒಂದು ದಿವಸ ಅಥವಾ ಒಂದು ಪುಸ್ತಕನ ಕೂಡ ನಾನು ಬರಲಿಕ್ಕೆ ಬಯಸ್ತೀನಿ, ಮಾಡಿ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ. ನಮ್ಮ ಗುರಿ KSTL ಮತ್ತು MSIL, ನಮ್ಮ ಮನೋಜ್ ಬಂದಿದೆ MSIL ಮತ್ತು GF ಎಲ್ಲವರು ಕೂಡ ಒಂದು ಉನ್ನತ ಮಟ್ಟಕ್ಕೆ ನಾವು ಒಯ್ಯಬೇಕು, ಉತ್ತಂಗದ ಶಿಖರಕ್ಕೆ ನಾವು ಒಯ್ಯಬೇಕು ಅನ್ನೋ ಒಂದು ಆಶಯ ನಿಮ್ಮೆಲ್ಲರ ಒಂದು ಶ್ರಮದಿಂದ ಸಹ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಮಾತನ್ನು ಹೇಳಿ ನನ್ನ ಮಾತಿಗೆ ಎಲ್ಲರಿಗೂ